ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಅಲಸಂದೆ ಕಾಳು ಜೊತೆಗೆ ಬದನೆಕಾಯಿ ಹಾಕಿ ಸಾರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಅಲಸಂದೆ ಕಾಳು ನೋಡಿ, ಇದು ಬ್ರೌನ್ ಕಲರ್ ಅಲಸಂದೆ ನಾನು ತೊಗೊಂಡಿದ್ದೀನಿ. ಇದರ ಬಿಳಿದು ಕೂಡ ಸಿಗುತ್ತೆ, ಅದರಲ್ಲೂ ಮಾಡ್ಬೋದು. ಅಲಸಂದೆ ಕಾಳನ್ನು ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ನೀವು ಬೇಕಿದ್ರೆ ನೆನೆಸಿಟ್ಟು ಕೂಡ ಮಾಡ್ಬೋದು. ಫುಲ್ ನೈಟ್ ನೆನೆಸಿಡ್ಬೇಕಾಗತ್ತೆ. ನೆನೆಸಿಟ್ಟು ಬೆಳಗ್ಗೆ ಮಾಡ್ಬೋದು. ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಅಲಸಂದೆ ಕಾಳನ್ನ ತೊಳೆದಿಟ್ಕೊತೀನಿ. ಈಗ ಒಂದು ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿಯುವಾಗ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಆಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು. ಆಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮೆಟೊ ಕೂಡ ಬಾಡಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕಿದನ್ನು. ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಖಾರದ ಪುಡಿ, ಧನಿಯಾ ಪುಡಿಯ ಹಸಿ ವಾಸನೆ ಹೋಗಲಿ ಅಂತ ಈ ರೀತಿ ಮಾಡಬೇಕು. ಆಮೇಲೆ ತೊಳೆದಿಟ್ಟಿರುವಂಥ ಅಲಸಂದೆ ಕಾಳನ್ನು ಹಾಕ್ತಾಯಿದ್ದೀನಿ. ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿ ಒಂದು 3 ವಿಸಲ್ ನಾನು ಆಗೋದಕ್ಕೆ ಬಿಡ್ತೀನಿ. ಈಗ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಮಸಾಲಕ್ಕೆ ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಚಿಕ್ಕ ಈರುಳ್ಳಿ ನಾನು ತೊಗೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ಇದ್ದರೆ ಚಿಕ್ಕ ಈರುಳ್ಳಿ ತೊಗೊಳ್ಳಿ, ಇಲ್ಲಾಂದರೆ ದೊಡ್ಡ ಈರುಳ್ಳಿನೇ ಹಾಕ್ಬೋದು. ಆಮೇಲೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೋಂಪು, ಇದಿಷ್ಟನ್ನು ನೈಸಾಗಿ ರುಬ್ಕೋಬೇಕು. ಈ ರೀತಿ. ಈಗ ಕುಕ್ಕರ್ನ 3 ವಿಸಲ್ ಆಗಿದೆ. ಸ್ಟೀಮ್ ಹೋದ್ಮೇಲೆ ಮುಚ್ಚಳ ತೆಗೆದು ಕಾಳು ಬೆಂದಿದೆಯಾ ಅಂತ ನೋಡ್ತೀನಿ. ಸ್ವಲ್ಪ ಬೇಯಬೇಕಿದು. ಈಗ ನೋಡಿ, ಬದನೆಕಾಯಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಅಲಸಂದೆ ಜೊತೆಗೆ ಹಾಕ್ತಾಯಿದ್ದೀನಿ. ಮತ್ತು ರುಬ್ಕೊಂಡ್ರಂಥ ಮಸಾಲ ಹಾಕಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಹಾಕಬೇಕು. ಅಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ 1 ವಿಸಲ್ ಆಗೋದಕ್ಕೆ ಬಿಡ್ತೀನಿ ನಾನು. ಅಲಸಂದೆ ಏನಾದ್ರು ಪೂರ ಬೆಂದಿದೆ ಅನ್ನೋದಾದರೆ ವಿಸಲ್ ಕೊಡೋದೇನು ಬೇಡ. ಬದನೆಕಾಯಿ ಹಾಕಿ ಮಸಾಲ ಹಾಕಿ ಹಂಗೆ ಬೇಯಿಸ್ಬೋದು. ಬದನೆಕಾಯಿ ತುಂಬ ಬೇಗ ಬೇಯುತ್ತೆ. ನೋಡಿ, 1 ವಿಸಲ್ ಆಗಿ ಸ್ಟೀಮ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡಿದ್ಮೇಲೆ ನೋಡಿ, ಈಗ ಅಲಸಂದೆ ಕಾಳಿನ ಸಾರು ರೆಡಿ ಇದೆ. ಕೊನೆಯಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತು ನಾನು ಲೋ ಫ್ಲೇಮಲ್ಲಿ 1-2 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಯಾಕಂದರೆ ಸ್ಟೀಮ್ನ ವಾಸನೆ ಹೋಗಲಿ ಅಂತ. ಈಗ ನೋಡಿ, ಅಲಸಂದೆ ಕಾಳು ಮತ್ತು ಬದನೆಕಾಯಿ ಸಾರು ಚೆನ್ನಾಗಾಗುತ್ತೆ. ಈ ರೀತಿ ಮಾಡಿ ನೋಡಿ ಒಂದ್ಸಲ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.